ಸಚಿವ ಅಮಿತ್ ಶಾ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದ ಸಂಘಟನೆಗಳು. ಇತ್ತೀಚೆಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಹೇಳಿದ ವಿವಾದಾತ್ಮಕ ಹೇಳಿಕೆ ದೇಶಾದ್ಯಂತ ರಾಜಕೀಯ ಕಿಚ್ಚು ಜೋರಾಗಿತ್ತು. ಇಂದು ತುಮಕೂರು ನಗರದ ಚರ್ಚ್ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳು ಅಂಬೇಡ್ಕರ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಅಮಿತ್ ಶಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತನಾಡಿ ಅಗೌರವ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಅವರು ಗೃಹ ಮಂತ್ರಿಯಾಗಿ ಮುಂದುವರಿಯಲು ಯೋಗ್ಯರಲ್ಲ. ಈ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ರು. ಮೊನ್ನೆ ಈ ದೇಶದ ಗೃಹ ಮಂತ್ರಿಗಳು ಸಂಸತ್ತಿನಲ್ಲಿ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದೆ. ಅಷ್ಟೇ ಬಾರಿ ದೇವರನ್ನು ನೆನೆದರೆ 7 ಜನ್ಮಗಳ ಒಂದು ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸಂವಿಧಾನದ ಶಿಲ್ಪಿ ಒಬ್ಬ ಜ್ಞಾನಿ ಡಾಕ್ಟರ್ ಮಹಾಬಾಬಾ ಅಂಬೇಡ್ಕರ್ ಅವರಿಗೆ ಒಂದಿಗೆ ಅವಮಾನ ಮಾಡ್ತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಅದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥವರು, ಕೋಟಿ ಕೋಟಿ ಜನರ ಶೋಷಿತರ, ಬಡವರ, ದಲಿತರ ಪರವಾಗಿ ಧ್ವನಿಯಾಗಿ ಬಡವರಿಗೆ ದಾರಿದೀಪವಾಗಿ ಇರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು. ಅಂಥವ್ರನ್ನ ಈ ರೀತಿ ಅವಮಾನ ಮಾಡ್ತಕ್ಕಂಥದ್ದು ಖಂಡನೀಯ. ಹಾಗೆ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಅವರ ಅಸಹನೆ ಇರ್ತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೊಳಕು ಮನಸ್ಥಿತಿ ಸ್ಪಷ್ಟ ಆಗಿದೆ. ಹಾಗಾಗಿ ಈ ಒಂದು ಸರ್ಕಾರದಲ್ಲಿ ಅವರು ಒಂದು ನಿಮಿಷವೂ ಗೃಹ ಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ. ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗಳಿಗೆ ಗೌರವವಿದ್ದರೆ ಕೂಡಲೇ ಅವರನ್ನು ಸರ್ಕಾರದಿಂದ ವಜಾ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತೇವೆ. ನಂತರ ಮಾತನಾಡಿದ ವಕೀಲ ರಂಗಧಾಮಯ್ಯ, ಭಾರತದಲ್ಲಿ ಅಂಬೇಡ್ಕರ್ ಎಂದೆಂದಿಗೂ ಅಜರಾಮರ. ಅವರ ಹೇಳಿಕೆಯನ್ನ ಇಡೀ ಪ್ರಗತಿಪರ ಚಿಂತಕರು, ವಕೀಲರು ಖಂಡಿಸುತ್ತೇವೆ. ಅಮಿತ್ ಶಾ ಅವರು ಅಫೆನ್ಸ್ ಆಧಾರದ ಮೇಲೆ ಗುಜರಾತ್ನಿಂದ ಗಡೀಪಾರಾಗಿದ್ರು. ಅವರು ಈ ದಿನ ಎಂಪಿಯಾಗಿ ಗೃಹ ಸಚಿವರಾಗಿದ್ದಾರೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಎಂದೆಂದಿಗೂ ಮರೆಯಬಾರದು. ಪ್ರಧಾನಮಂತ್ರಿಗೆ ನೈತಿಕತೆ ಇದ್ರೆ ಅವರನ್ನ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಭಾರತ ದೇಶಕ್ಕೆ 75 ವರ್ಷಗಳ ಕಾಲ ಸಂವಿಧಾನ ಬಂದು ತುಂಬಿದೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಸಂವಿಧಾನದ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹಳ ಒಳ್ಳೆಯದು. ಅದು ಒಂದು ದಿನ ನಡೀಲಿ, 2 ದಿನ ನಡೀಲಿ, ವಾರ ನಡೀಲಿ, 10 ದಿನ ನಡೀಲಿ, ಈ ದೇಶದ ಭಾರತದ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿರೋಂತಹ ಸ್ಥಳ ಅದು ಏನೇನು ಒಳಗೊಂಡಿದೆ, ಮೂಲಭೂತ ಹಕ್ಕುಗಳು ಏನು ಹೇಳುತ್ತೆ, ರಾಜ್ಯ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ, ಭಾರತದ ರಾಷ್ಟ್ರಪತಿ ಕೆಲಸ ಕಾರ್ಯಗಳು ಏನು ಹೇಳುತ್ತೆ, ದೇಶದ ಪ್ರಧಾನಮಂತ್ರಿ ಕೆಲಸ ಕಾರ್ಯಗಳು ಏನು ಹೇಳುತ್ತೆ, ಈ ದೇಶದ ಬಡ್ಜೆಟ್ ಯಾವ ರೀತಿ ತಯಾರಿ ಆಗುತ್ತೆ, ಈ ದೇಶದಲ್ಲಿ ಚುನಾವಣೆಗಳು ಹೆಂಗೆ ನಡೀತವೆ, ಈ ದೇಶದಲ್ಲಿ ಫೈನಾನ್ಸ್ ಹೆಂಗೆ ಟ್ರಾನ್ಸಾಕ್ಷನ್ ಆಗುತ್ತೆ, ಎಲ್ಲವೂ ಕೂಡ ನಮ್ಮ ದೇಶದ ಸಂವಿಧಾನ ಒಳಗೊಂಡಿದೆ. ಅದ್ರ ಬಗ್ಗೆ ಚರ್ಚೆ ಆಗಲಿ, 2 ಮಾತಿಲ್ಲ. ಈ ಸಂಸತ್ತಿನಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗುವಂತಹ ವೇಳೆಯಲ್ಲಿ ನಮ್ಮ ದೇಶದ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಏನು ಗೃಹ ಸಚಿವರು ಏನಿದ್ದಾರೆ, ಅವರು ಭಾರತದ ಸಂವಿಧಾನವನ್ನು ಬರೆದಿರೋಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಸರು ಏನು ಎಲ್ಲರೂ ಬಳಸ್ತಾ ಇದ್ದಾರೆ, ಅದು ಒಂದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರ ಹೆಸರನ್ನು ಬಳಸೋದಕ್ಕಿಂತ ಮುಖ್ಯವಾಗಿ ಅದನ್ನು ಬಿಟ್ಟು ನೀವೇನನ್ನ ದೇವರು ಹೆಸರನ್ನು ಅಷ್ಟು ಟೈಮ್ ಏನನ್ನ ಹೇಳಿದರೆ 7 ಜನ್ಮದಲ್ಲಿ ನೀವು ಸ್ವರ್ಗಕ್ಕೆ ಹೋಗ್ತಿದ್ರೆ ಅಥವಾ ಸ್ವರ್ಗ ಪ್ರಾಪ್ತಿಯಾಗದಂತ ಹೇಳಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರನ್ನು ದೇವರಿಗೆ ಹೋಲಿಕೆ ಮಾಡೋದರ ಮುಖಾಂತರ ದೇವರನ್ನು ಹೆಚ್ಚು ಮಾಡಿ ಅಂಬೇಡ್ಕರ್ ಅವರನ್ನು ತುಂಬ ಕಡಿಮೆ ಮಾಡಿದ್ದಾರೆ. ಹಂಗಾಗಿ ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಎಂದೆಂದಿಗೂ ಅಜರಾಮರ. ಅವರು ಬರೆದಿರೋಂತಹ ಸಂವಿಧಾನದ ಆಧಾರದ ಮೇಲೇ ಅಮಿತ್ ಶಾ ಅವರ ಆಯ್ಕೆ ಆಗಿರೋದು. ಹಂಗಾಗಿ ಇವರ ಹೇಳಿಕೆಯನ್ನು ಎಲ್ಲ ಹಿರಿಯರು, ಪ್ರಗತಿಪರ ಸಂಘಟನೆಗಳು, ಜನಚಳವಳಿ ಸಂಘಟನೆಗಳು, ವಕೀಲರುಗಳು ಎಲ್ಲರೂ ಕೂಡ ಈ ಹೇಳಿಕೆಯನ್ನು ಖಂಡಿಸ್ತಾರೆ. ಮತ್ತು ಅಮಿತ್ ಶಾ ಅವರು ಒಂದು ಅಫೆನ್ಸ್ ಆಧಾರದ ಮೇಲೆ ಅವರು ಗುಜರಾತ್ನಿಂದ ಗಡೀಪಾರಾಗಿದ್ದರು.
ಅವ್ರು ಗುಜರಾತ್ನಿಂದ ಗಡಿಪಾರಾಗಿ ಇವತ್ತೇನನ್ನ MP ಆಗಿ ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅದು ಅಮಿತ್ ಶಾ ಅವರು ಎಂದೂ ಕೂಡ ಮರಿಬಾರ್ದು. ಹಂಗಾಗಿ ಅಮಿತ್ ಶಾ ಅವರ ಹೇಳಿಕೆ ಏನಿದೆ ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಶಾ ಅವರು ನೈತಿಕತೆ ಇದ್ದರೆ, ಭಾರತ ದೇಶದ ಪ್ರಧಾನಮಂತ್ರಿಗೆ ನೈತಿಕತೆ ಇದ್ದರೆ ಅವ್ರದ್ದು ಸಚಿವ ಸಂಪುಟದಿಂದ ಇಮಿಡಿಯೇಟ್ ವಜಾ ಮಾಡಬೇಕು, ಅಮಿತ್ ಶಾ ಅವರು ರಾಜೀನಾಮೆ ಮಾಡಬೇಕು. ಪಾವಗಡದ ತಾಲೂಕು ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಕಚೇರಿ ಮುಂದೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಹೆಸರು ಹೇಳಿದ್ರೆ, ದೇವರನ್ನ ಹೆಸರನ್ನು ಹೇಳಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋದಾದ್ರೆ ಇವ್ರಿಗೆ ಯಾಕೆ ಮೋಕ್ಷ ಸಿಕ್ಕಿಲ್ಲ, ಇವ್ರು ಯಾಕೆ ಜೀವಂತವಾಗಿದ್ದಾರೆ, ಮೋಕ್ಷ ತಗೊಂಡು ಹೋಗ್ಬೋದಾಯ್ತಲ್ಲ ಅಂತಕ್ಕಂಥ ಮಾತನ್ನು ನಾನು ವ್ಯಕ್ತಪಡ್ತೀನಿ. ಅದೇ ರೀತಿಯಾಗಿ ಇವರು ಗೃಹ ಸಚಿವರಾಗಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಹತೆ ಇಲ್ಲ. ಈ ಕೂಡಲೇ ಇವರು ರಾಜೀನಾಮೆಯನ್ನು ಕೊಡೋದ್ರ ಮುಖೇನ ಇವರು ಆ ಒಂದು ಪದವಿಯನ್ನು ಬಿಟ್ಟು ತೊಲಗಬೇಕು. ಅವ್ರು ಬಿಟ್ಟು ತೊಲಗಿಲ್ಲ ಅಂತಂದರೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ರಾಷ್ಟ್ರಪತಿಗಳಿದ್ದಾರೆ ಅವರು ಇವ್ರನ್ನ ವಜಾಗೊಳಿಸಬೇಕು ಅಂತಬಿಟ್ಟು ನಾವು ದಳ ಸಂಘಟನೆಗಳ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವರೇನೆಲ್ಲ ಮುಂದುವರ್ಸ್ತಾ ಆದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಬೃಹತ್ತವಾಗಿರ್ತಕ್ಕಂಥ ಒಂದು ಹೋರಾಟಗಳನ್ನು ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಲ್ಲರ ಪರವಾಗಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಕೊಟ್ಟ ಹೇಳಿಕೆ ದೇಶಾದ್ಯಂತ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.